ಪ್ರತಿಮೆಯನ್ನು ಮಾಡಿ ಅವರ ಜನ್ಮ ಜಯಂತಿಯನ್ನ ನಾವು ಆಚರಣೆ ಮಾಡ್ಕೊಳ್ತೀವಿ ಅಂತಂದ್ರೆ ಇಡೀ ದೇಶಕ್ಕೆ, ದೇಶದ ರಕ್ಷಣೆಗೆ ಅವರು ಕೊಟ್ಟಂತಹ ಕೊಡುಗೆ ಮತ್ತು ತೋರಿದಂತಹ ಶೌರ್ಯದ ಕಾರಣಕ್ಕೆ ಅವರು ನಮ್ಮೆಲ್ಲರಿಗೂ ಕೂಡ ಆಪ್ಯಾಯಮಾನರಾಗಿದ್ದಾರೆ. ಜನರಲ್ ಕಾರ್ಯಪ್ಪ ಅವ್ರ ಬಗ್ಗೆ ನಾನು ಬಹಳ ದೀರ್ಘವಾಗಿ ಮಾತಾಡುವಂತ ಅಗತ್ಯ ಇಲ್ಲ. ನಮ್ಮ ಕೊಡಗಿನ ಒಂದು ಪರಂಪರೆ ಏನಿದೆಯಲ್ಲ ಅದನ್ನು ನೋಡಿದ್ರೆ ಅವರಂತಹ ಒಬ್ಬ ದೇಶಭಕ್ತ, ಒಬ್ಬ ಗಂಡುಗಲಿ ಕೊಡಗಿನ ನೆಲದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಬೈ ಬ್ಲಡ್ ಕೊಡವಾಸಲ್ಲ ಪೆಟ್ರಿಯಾಟಿಸಮ್ ಅನ್ನೋದಿದೆ. ಇಡೀ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡು ನೋಡಿ, ಎಲ್ಲಾ ಜಾತಿ ಜನಾಂಗದವರಿದ್ದಾರೆ. ಸಂಖ್ಯಾಬಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತವ್ರು ಇದ್ದಾರೆ. ಆದ್ರೆ ಇಂಡಿಯನ್ ಆರ್ಮಿಗೆ ಅಥವಾ ಇಂಡಿಯನ್ ಆರ್ಮಡ್ ಫೋರ್ಸಸ್ಗೆ ಯಾವುದಾದ್ರೂ ಒಂದು ಸಮುದಾಯ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಅದು ನಮ್ಮ ಕೊಡವ ಸಮಾಜ. ಅವರ ಸಂಸ್ಕೃತಿಯವರ ಆಚಾರ ವಿಚಾರಗಳು ಕೂಡ ವಿಶಿಷ್ಟ. ಹಾಗೂ ದೇಶ ಪ್ರೇಮದ ವಿಚಾರ ಬಂದಾಗ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅಂತಹ ಒಂದು ಪರಂಪರೆಯಲ್ಲಿ ಹುಟ್ಟಿ ಬಂದಂತಹ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು